ಪಾಂಡ್ರು ಪಾಪ ಭಾಳ ಆಸೆ ಇತ್ತು ಬಸವನಗೌಡರು ಮುಖ್ಯಮಂತ್ರಿ ಆಗಬೇಕಂತ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ, ನೀನೇನು ಚುಚ್ಚಾರ ಗಸ ಗಸ ತಾಕತ್ತಿದ್ರಿ ದಮ್ ಇದ್ರಿ ಬೇರೆ ಪಾರ್ಟಿ ಏನು ಮಾಡಿ ಚುಚ್ಚುತ್ತಿರ್ತಾರೆ. ಚುಚ್ಚ್ರಿ, ನಾವೇನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದ್ರಿ. ಈಗ ಹೋರಾಟ ಮಾಡ್ತಾ ಇದ್ವಿ ಅಂದ್ರೆ ಇವೆಲ್ಲ ಯಾಕೆ ನೀವು ಉಸ್ತುವಾರಿ ಸಚಿವರು ಇದ್ದೀರಿ? ಕ್ಯಾಬಿನೆಟ್ನಾಗ ಬಂದಾಗ ಈ ಸಕ್ಕರೆ ಕಾರ್ಖಾನೆಗಳದ್ದು ಖರೀದಿಯನ್ನು 6 ರೂಪಾಯಿದಾಗ ನೀವು ಖರೀದಿ ಮಾಡ್ಲಕತ್ರ ತಾನೇ ಆರ್ಥಿಕವಾಗಿ ಅವು ಸಬಲಾಗ್ತಾವೆ, ರೈತರಿಗೂ ಒಂದು ಒಳ್ಳೆಯ ಬೆಲೆ ಸಿಗ್ತದೆ. ಇವತ್ತು ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರಿ, ನಮ್ಮ UG ಏನು ಅಂಡರ್ಗ್ರೌಂಡ್ ಕೇಬಲ್ ಬಗ್ಗೆ. ನಿಮ್ಮ ಕಾಲಕ್ಕಾದರೂ ಮಾಡ್ರಿ, ನಾವೇ ನಿಮಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಹಿಂದೇಟು ಹಾಕೋದಿಲ್ಲ. ಯಾರು ಚಲೋ ಮಾಡ್ತಾರೆ ಚಲೋ ಮಾಡ್ತಾ ಇರ್ತಾರೆ, ಯಾರು ಮಾಡೋದಿಲ್ಲ ಅವ್ರಿಗೆ ನಮ್ಮ ಸುನೀಲ್ ಕುಮಾರ್ ಮಾಡಿಲ್ಲ ಅಂತ ಹೇಳಿಲ್ಲಲ್ಲ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ಈಗ ನಾವು ಟೀಕಾ ಮಾಡಿ ಇದು ಮಾಡಿದ್ರೆ ಕೆಲಸ ಮಾಡೋರು ಮಾಡ್ತಾರೆ. ಹುರುಪು ಹಾಕ್ಬೇಕು, ನಮ್ಮ MB ಪಾಲ್ರಿಗೆ ಸ್ವಲ್ಪ ಹುರುಪು ಹಾಕಿದಾಗೆ ಹುರುಪಲ್ಲಿ ಓಡಾಡಿ ಮಾಡ್ತಾರೆ. ಅವ್ರು ಹಾಗೆ ಮಾಡ್ಯಲ್ಲ, ಹಂಗೆ ಯಾವಾಗ MB ಪಾಟೀಲ್ರು ಈ ಏನು ಬೇಗಂ ತಲಾಬ್ CM ಅವ್ರು ಕರೆದು ಈ ಕೆರೆ ನೀರು ತುಂಬುವುದು ಕಾರ್ಯಕ್ರಮ ಮಾಡಿದಾಗ ಯಾರೂ ಇವ್ರ ಪರವಾಗಿ ಇಲ್ಲಿ MLAಗಳು ಮಾತಾಡಕ್ತಾ ಇರೋದಿಲ್ಲ. ಅವ್ರಿಗೆ ಅಭಿನಂದನೆ ಸಲ್ಲಿಸೋರು ಯಾರು ಇದ್ದಿಲ್ಲ ಅವ್ರ ಪಾರ್ಟಿಯವ್ರೆ. ನಾ ರಾತ್ರಿ ಟ್ರೈನ್ನಾಗ ಇದಕ್ಕೆ ಹೊರಟಿದ್ವಿ ಬೆಂಗಳೂರಿಗೆ. ಬದಾಮಿ ಬಲ್ಲಿ MB ಪಾಲ್ರು ಫೋನ್ ಮಾಡೋದು, ಅರ್ಜೆಂಟ್ ನೀವು ನಾಳೆ ಬರಬೇಕು, ನಾಳೆ CM ಅವ್ರು ಸಿದ್ದರಾಮಯ್ಯ ಅವ್ರು ಬರಾಕತ್ತಾರ, ಮತ್ತು ನಿಮ್ಮ ಬಿಟ್ಟರೆ ಯಾರು ಮಾತಾಡೋರು ಇಲ್ಲ ನಮ್ಮ ಪರವಾಗಿ. ಸತ್ಯನೇ ಅದನ್ನು ಬಗಲೆ ಹಾಕಿಡ್ಲಾಕ ಬರ್ತೈತೆ ನೋಡ್ರಿ. ನಾನು ಹಣೆ ಬರ ಅಲ್ರಿ, ನಾನು ಗುಳದಿ ಗುಡ್ಡ ದಾಟೈತೆ ನನ್ನ ಟ್ರೇನ. ಅದೇನು ಕಳ್ದು ನೋ ಬದಾಮಿಯಾಗ ಇಳಿದೆ. ನಾನು ಬ್ಯಾಗ್ ತೊಗೊಂಡು ಯಾರೂ ಇಲ್ಲವಾಗ, ಕತ್ಲ ಪೂರ್ತಿ ಲೈಟೇ ಇಲ್ಲ ಬದಾಮಿ ಸ್ಟೇಷನ್ದಾಗ. ಒಬ್ಬನೇ ತೊಗೊಂಡು ಹಿಂಗೆ ಹೊಂಟೆ. ಅಲ್ಲೊಬ್ಬ ಹೋಟೆಲ್ ಮಾಲಕ್ ನಾನು ಗುರ್ತಿಡೋದು, ಏನು ರೀ ಸಾಹೇಬ್ರು ಹಿಂಗೆ ಹೊಂಟರು, ಏನಪ್ಪ ಅರ್ಜೆಂಟ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತಾನೋ, ನಡ್ರಿ ಸಾಹೇಬ್ರು ನಾನು ಹೋಟೆಲ್ನಾಗ ಕುಂಡ್ರಿಸಿ ಚಾದ ಕುಡ್ಸದ ಹಾಕೋದು. ನಮ್ಮ ಮಾಂತೇಶ್ ಮಮತಾಪುರ ತದಾರ ನಮ್ಮ BJP ಅವ್ರ ಕಾರು ಕೊಟ್ಟು ಕಳಿಸಿದ್ರು. ಕೂತು ರಾತ್ರಿ ಬಂದು ಮುಂಜಾನೆ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಹೊಗಳು ಕೆಲಸ ಮಾಡಿ ಹೋಗಿ. ಅವತ್ತು ನಾನು ಬೆಂಗಳೂರು ಭತ್ತ 50,000 ರೂಪಾಯಿ ಡುಮ್ ಆಯ್ತು. ಹಿಂಗದ ನಮ್ಮ ಬಿಜಾಪುರ ರಾಜಕೀಯ ರೀ. ಚಲೋ ಮಾಡಿದಾಗ ಚಲೋ ಅಂತ ಅವ್ರ ಪಾರ್ಟಿ ಹೇಳಿದ್ರೆ ನಾ ಹೇಳ್ಬೇಕು, ಮುಂದೆ ಅವ್ರು ಏನಂತಾರೆ ಸಿದ್ದರಾಮಯ್ಯ ಏಜೆಂಟ್ ಅಂತ ಅವ್ರ ಹತ್ತಾರ. ಅದಕ್ಕೆ ನಾ ಯಾರ ಏಜೆಂಟು ಅಲ್ಲ, ಯಾರು ದಲಾಲಲ್ಲ. ದಲಾಲ್ ಆಗಿದ್ದಂದ್ರೆ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಸೆಕ್ಟರ್ ಪಟ್ರೆ ಎಲ್ಲ ಆ ದಲಾಲಿ ಕೆಲಸ ಮಾಡೋದಿಲ್ಲ. MB ಪಾಲ್ರು ಪಾಪ ಭಾಳ ಆಸೆ ಇತ್ತು ಬಸವನಗೌಡರು ಮುಖ್ಯಮಂತ್ರಿ ಆಗಬೇಕಂತ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ, ನೀನೇನು ಚುಚ್ಚಾರ ಗಸ ಗಸ ತಾಕತ್ತಿದ್ರಿ ದಮ್ ಇದ್ರಿ ಬೇರೆ ಪಾರ್ಟಿ ಏನು ಮಾಡಿ ಚುಚ್ಚುತ್ತಿರ್ತಾರೆ. ಚುಚ್ಚ್ರಿ, ನಾವೇನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದ್ರಿ. ಈಗ ಯಾಕಂದ್ರೆ ನಮಗೂ 60 ಮ್ಯಾಚೂರ್ ಆಗಿ ಆ ಮ್ಯಾಚುರಿಟಿ ತೊಗೊಂಡು ಯಾವಾಗ ಸಂದರ್ಭ ಬರ್ತದೆ ಕಟ್ಟಿದ್ದೀನಿ. 28ಕ್ಕೆ ನೋಡಾಕತ್ರಿ ನೀವು, ನಾನು ಎದುರಿಗೆ ವಿರೋಧ ಪಕ್ಷದಾಗ ಇರ್ತೀರಿ, ನಾವು ಮುಖ್ಯಮಂತ್ರಿ ಆಗಿ. ಅವಾಗ ನೀವೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ ವಿರೋಧ ಪಕ್ಷ ನಾಯಕರೇ ನಾ TVK ವಿಜಯನ್ಗಿಂತ ಭಾರಿ ಆಡಳಿತ ಕೊಡುವಂತ ಸಾಕತ್ತೈತ್ರಿ ನನಗ. ಈ ಮಂದಿ ಓಟ್ ಹಾಕ್ಬೇಕಲ್ಲ, ಇವೆಲ್ಲ ಗಿರಾಕಿಗಳು ಇವರಿಗೆಲ್ಲ ಇವೆಲ್ಲ ಕೊಟ್ಟು ಬಿಟ್ರಿ. ಹಳ್ಳಿ ಮಂದಿ ಗ್ಯಾರಂಟಿ ಕರ್ನಾಟಕ ಗ್ಯಾರಂಟಿ ಮುಗಿದ್ರು ಈ ಮಂದಿಗೆ ಮಾತ್ರ ಗ್ಯಾರಂಟಿ ಅಟ್ಟಾಗೈತೆ. ಇರಲಿ, ಅದಕ್ಕೆ MB ಪಾಲ್ರ ಭಾಳ ಚುಚ್ಚಾಕ ಹೋಗ್ಬೇಡ್ರಿ. ನೀವು ಎಷ್ಟು ಚುಚ್ಚಿದ್ರು ಪುಟ್ಟಕ್ಕೆ ಎಣ್ಣೆ ತಗೋಂತ ಹುಚ್ಚ ಗೌಡ ಅಲ್ಲ. ನಾನು ನೋಡ್ತೀನಿ 2 ವಾರ ಇನ್ನೂ 6 ತಿಂಗಳು ಅಡ್ಡಾಡ್ತೀನಿ ಇಡೀ ರಾಜ್ಯ. ಹೊಡೆದ ಅಂದ್ರೆ 130 ಬರಂಗೆ ಮಾಡಿಬಿಡ್ತೀನಿ. ಒಂದು 5 ಲಕ್ಷ ನೌಕರಿ ತುಂಬೋದು, ದಡ ವರ್ಷ 50,000 ತುಂಬಿ ಈ ರಾಜ್ಯದಾಗ ನಿರುದ್ಯೋಗನೂ ಹೋಗ್ಬೇಕು, ನೀರಾವರಿನ ಆಗ್ಬೇಕು. ಅವಾಗೆಲ್ಲ ನಿಮ್ಮ ಸಲಹೆನೇ ತಗೋತೀನಿ. ನಾನು ನಿಮ್ಮನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ, ಯಾಕಂದ್ರೆ ಸಾಕಷ್ಟು ನೀರಾವರಿ ಒಳಗೆ ಅನುಭವ ಐತಿ. ಅದೆಲ್ಲ ಸಲಹೆ ತಗೊಂಡು ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಕಟ್ಟಿಗೆ ತೊಗೊಂಡವ್ರು ಏನು ಅವ್ರೇನು ಬೇರೆ ಅಲ್ಲ.
ಒಂದು ಕಾಲಕ್ಕೆ ನಾವು ಅವ್ರು ಕೂಡಿ ಇದ್ದವ್ರು ಒಂದೇ ಮೋಟರ್ ಸೈಕಲ್ ಮೇಲೆ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಇವ್ರುಗಳು ನಾವು ಸೈಕಲ್ ಮ್ಯಾಗ ಪಾರ್ಟಿ ಕೊಟ್ಟಿವಿ ಮಕ್ಕಳೇ ನಾವೇನೋ ನೋಡಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತೀವಿ ನಾವು ಏನ್ರಿ ಇವರು ನಾವು ಸೈಕಲ್ ಅಡ್ಡಾಡೀವಿ ಮೋಟರ್ ಸೈಕಲ್ ಯಮ ಮ್ಯಾಗ ನಮ್ದು ಅದು ಸುಜುಕಿ ಹಿಂದೆ ಸುಜುಕಿ ಇತ್ತು ಹೌದ್ರಾ ಇಬ್ರು ತೊಗೊಂಡು ಹೋಗೋರು ಹಳಿ ನಾಯಿ ಕೇಳ್ತಿದ್ರು ಹಳ್ಯಾಗ ಏನೋ ಪುಣ್ಯಾಕ ನೀವು ಪಾಪ ಅವ್ರು ಕಟ್ಕೊಂಡವ್ರನ್ನ ಎತ್ತಿ ಹಿಡಿದ್ರಿ ಅದಕ್ಕೆ ನಿಮ್ಮ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಮ್ಮಲ್ಲಿ ಗಿರಾಕಿಗಳು ಒಂದು ಫ್ಯಾಮಿಲಿಗೆ ಬರೆದು ಕೊಟ್ಟಂಗೆ ಐತಿ ಕರ್ನಾಟಕ. ನಮ್ಮ ಕಟಕದೊಂಡ ನಾವು ದುಡ್ದವರು ಪಾಪ ಕಟಕದೊಂಡಗೆ ಅನ್ಯಾಯ ಮಾಡಿದ್ರು ನಮ್ಮಲ್ಲಿ. ನೋಡ್ರಿ ಅವ್ರು ಎಷ್ಟು ಚಾಲು ಇರ್ಬೇಕು. ನೀವು ಅವ್ರು ಕೂಡ ಹೆಂಗೆ ನಾ ಪ್ಲ್ಯಾನ್ ಮಾಡಿದ್ರಂದ್ರೆ 2018 ನಾನು ನಾಮಿನೇಷನ್ ಬಂದರು HIPC ಬಂದು ನಾಮಪತ್ರ ನನ್ನ ನೋಡಿ ಹೆಂಗೆ ಕೊಟ್ಟಾರೆ. ನಾವು ಹೋಗಿ ಬಿಸಿಲು ಭಾಳ ಐತಿದ್ದು ಮನೆಗೆ ಹೋಗಿ ಜಳಕ ಮಾಡಿ TV ನೋಡ್ಕೋತ ಕೂತಿದ್ದೆ. MP ಪಾಲ್ರ ನೇತೃತ್ವದಲ್ಲಿ ಕಟಕದೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಈಗಿನೇ ಬಂದಾರ. ಇಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತು ಹೋಗ್ಯಾರ, ಅದನ್ನು ಕಾಪಾಡ್ತಾರ ಎಲ್ಲ ಗೊತ್ತಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹೋದ್ರ, ನನಗೆ ಅನ್ಯಾಯ ಆಗಿತ್ತು ನಾ MLC ನಿಂತೆ, ಎಲ್ಲರ ಸಹಕಾರ ಸಿಕ್ತು, ನಾನು ಕಟ್ಟದು ಹೊರಗೆ ಬಂದೆ. ಈಗ ನಡೀತಿರ್ತಾವ ರಾಜಕಾರಣ, ನೀವೇನು ತಲೆ ಕಟ್ಸಬೇಡ್ರಿ ಅಧಿಕಾರಿಗಳು. ಏನು ವಿರೋಧ ಪಕ್ಷದವ್ರು ಅದಾರ, ಅವ್ರು ಯಾರು ಮಾತು ಕೇಳೋದಿಲ್ಲ, ನೀವು ತಲೆ ಕಟ್ಸ್ಕೊಂಡು ನೀವು ತಲೆ ಒಂದು ಸೈಡ್ ಆಗಿ ಕೆಲಸ ಮಾಡಿಬೇಡ್ರಿ ಅಧಿಕಾರಿಗಳಿಗೂ ಒಂದು ಕಿವಿ ಮಾತಾಡ್ತೀನಿ. ಯಾವಾಗ ನಮ್ದು ಕ್ಲಿಕ್ ಆಗ್ತದೋ ಗೊತ್ತಿಲ್ಲ, ಅವಾಗ ನಾವು ಕಣ್ಣಾಗಿಟ್ಟಿರ್ತೀವಿ. ನಾವು ಭಾಳ ಹಾಗಾಗ ನಾವು ಅಧಿಕಾರಿ ಬರೀ MP ಪಾಳ್ಯ ಮಾತಾ ಕೇಳೋಣ ಹಾಕಿ ನಾ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತಾರೆ ಗೊತ್ತಾನೆ. MP ಪಾಳ್ಯ ದೊಡ್ಡ ನಮ್ಮ ಮನುಷ್ಯ ಏನೂ ಮಾಡೋದು ಡೋಂಟ್ ಟ್ರಾನ್ಸ್ಫರ್ ಎಲ್ಲ ನಡೀತಾರೋ ಈಗ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಗನ್ನ.